ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ ಇಂಡೆಕ್ಸಿಂಗ್ ಮತ್ತೆ ಸ್ಟ್ರಿಂಗ್ ಸ್ಲೈಸಿಂಗ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ಸ್ಟ್ರಿಂಗ್ ಇಂಡೆಕ್ಸಿಂಗ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ಅಂದ್ಕೊಳ್ಳಿ ಒಂದು ಸ್ಟ್ರಿಂಗ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಲೆಟ್ಸ್ ಸೇ ನೇಮ್ ಇಸ್ ಈಕ್ವಲ್ ಟು ಕೀರ್ತಿ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ಇದೆ. ಸೊ ಇಂಡೆಕ್ಸಿಂಗ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನೀವು ಆಲ್ರೆಡಿ ಫಾರ್ ಲೂಪ್ ಅಲ್ಲಿ ಓದಿದ್ದೀರಾ, ಸರಿನಾ? ಆಲ್ರೆಡಿ ಫಾರ್ ಲೂಪ್ ಯಾವಾಗ ಟೀಚ್ ಮಾಡಿದೆ ನಾನು ಇಂಡೆಕ್ಸಿಂಗ್ ಅಂತಂದ್ರೆ ಏನಂತ ಹೇಳ್ಬಿಟ್ಟು ಆಲ್ರೆಡಿ ಹೇಳಿದ್ದೀನಿ. ಸೊ ದ ಸೇಮ್ ಕಾನ್ಸೆಪ್ಟ್ ನಾವೇನು ಮಾಡ್ತಿದ್ದೀವಪ್ಪ ಅಂತ ಇಲ್ಲಿ ಸ್ಟ್ರಿಂಗ್ ಅಲ್ಲಿ ಯೂಸ್ ಮಾಡ್ತಿದ್ವಿ. ಸೊ ಸ್ಟ್ರಿಂಗ್ ಅಲ್ಲಿ ಇಂಡೆಕ್ಸಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳೋದಾದ್ರೆ, ಈಗ ಒಂದು ನೇಮ್ ಇಸ್ ಈಕ್ವಲ್ ಟು ಕೀರ್ತಿ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಸ್ಟ್ರಿಂಗ್ ಇದೆ ಅಂತಂದ್ರೆ, ಇಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ ಇಲ್ಲಿ KEERTH ಅಂತ ಏನೊಂದು ಕೀರ್ತಿ ಅಂತ ಏನಿದೆ, ಅದರಲ್ಲಿರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಂದು ಪೊಸಿಷನ್ ಅಸೈನ್ ಮಾಡ್ತೀವಿ. ಸೊ ಅಂತಂದ್ರೆ ಕೆ ಬಂದ್ಬಿಟ್ಟು 0 ಪೊಸಿಷನ್ ಅಲ್ಲಿ ಇದೆ, ಇ ಬಂದ್ಬಿಟ್ಟು ಫಸ್ಟ್ ಪೊಸಿಷನ್ ಇದೆ, ಅಂಡ್ ಆಲ್ಸೋ ಸೆಕೆಂಡ್ ಇ ಬಂದ್ಬಿಟ್ಟು ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ, ಆರ್ ಬಂದ್ಬಿಟ್ಟು ಥರ್ಡ್ ಪೊಸಿಷನ್ ಅಲ್ಲಿ ಇದೆ. ಈ ತರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಪ್ರತಿ ಒಂದು ಏನೊಂದು ಕ್ಯಾರೆಕ್ಟರ್ ಇದೆ ಅದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇಂಡೆಕ್ಸ್ ವ್ಯಾಲ್ಯೂನ ಅಂದ್ರೆ ಇನ್ನೊಂದು ಪೊಸಿಷನ್ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ. ಸೊ ಆ ಒಂದು ಕಾನ್ಸೆಪ್ಟ್ ನಾವು ಇಂಡೆಕ್ಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಸ್ಲೈಸಿಂಗ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ತರ ನಾವು ಆಲ್ರೆಡಿ ವೆಜಿಟೇಬಲ್ಸ್ನ ಸ್ಲೈಸ್ ಮಾಡೋದು, ಫ್ರೂಟ್ನ ಸ್ಲೈಸ್ ಯಾವ ತರ ಮಾಡ್ತೀವೋ ಅದೇ ತರ ನಾವೇನಾದ್ರೂ ಒಂದು ಸ್ಟ್ರಿಂಗ್ನ ಸ್ಲೈಸ್ ಮಾಡ್ಬೇಕಂತಂದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅಂದ್ಕೊಳ್ಳಿ, ಈಗ ಒಂದು ಕೋಡಿಂಗ್ ಕನ್ನಡಿಗ ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ಸ್ಟ್ರಿಂಗ್ ಇದೆ ಅಂತಂದ್ರೆ, ಅದರಲ್ಲಿ ನೀವು ಬರೀ ಕೋಡಿಂಗ್ ಅಂತ ಏನೊಂದು ಪಾರ್ಟ್ ಇದೆ ಅಲ್ವಾ, ಜಸ್ಟ್ ಬರೀ ಒಂದು ಸಬ್ ಸ್ಟ್ರಿಂಗ್ ಕೋಡಿಂಗ್ ಕನ್ನಡಿಗ ಅಂತ ಅನ್ನೋದು ಒಂದು ಫುಲ್ ಸ್ಟ್ರಿಂಗು, ಕೋಡಿಂಗ್ ಅಂತ ಅನ್ನೋದು ಒಂದು ಸಬ್ ಸ್ಟ್ರಿಂಗ್. ಸೊ ನೀವು ಬರೀ ಒಂದು ಸಬ್ ಸ್ಟ್ರಿಂಗ್ ಆಕ್ಸೆಸ್ ಮಾಡ್ಕೋಬೇಕಂತಂದ್ರೆ ಅಂತ ಟೈಮಲ್ಲಿ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ, ಕೋಡಿಂಗ್ ಕನ್ನಡಿಗ ಅಂತ ಒಂದು ಸ್ಟ್ರಿಂಗ್ ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಕೋಡಿಂಗ್, ಇನ್ನೊಂದು ಬಂದ್ಬಿಟ್ಟು ಕನ್ನಡಿಗ. ಅಂಡ್ ನೀವೇನ್ ಮಾಡ್ತೀರಾ, ಅಲ್ಲಿ ಒಂದು ಸ್ಲೈಸ್ ನ ಮಾಡ್ಬಿಟ್ಟು ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಈ ಒಂದು ಕೋಡಿಂಗ್ ಅಂತ ಒಂದು ಆಕ್ಸೆಸ್ ಮಾಡ್ಕೊತೀರಾ. ಸೊ ಈ ಒಂದು ಕಾನ್ಸೆಪ್ಟ್ ನಾವು ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ ಗೈಸ್, ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ಯಾವ ತರ ನಾವು ಈ ಒಂದು ಇಂಡೆಕ್ಸಿಂಗ್ ಮತ್ತೆ ಸ್ಲೈಸಿಂಗ್ ನ ಯಾವ ತರ ಕೋಡ್ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೋಣ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದ್ರೆ, ನಾನೇನೊಂದು ಪ್ರತಿಯೊಂದು ವಿಡಿಯೋ ನೋಟ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡೋದು ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ ರೈಟ್ ಗೈಸ್, ಈಗ ನಾವು ಸ್ಟ್ರಿಂಗ್ ಇಂಡೆಕ್ಸಿಂಗ್ ಮತ್ತೆ ಸ್ಲೈಸಿಂಗ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಸೊ ಈಗ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ VS ಕೋಡ್ ನ ಓಪನ್ ಮಾಡಿಬಿಟ್ಟು ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಲೆಟ್ ಮಿ ಓಪನ್ VS ಕೋಡ್ ಅಂಡ್ ಆಲ್ಸೋ ಈಗ ಏನು ಮಾಡೋಣಪ್ಪ ಅಂದ್ರೆ ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡೋಣ. ಆ ಫೈಲ್ ನೇಮ್ ನಾನು ಏನಂತ ಹೇಳ್ತೀನಪ್ಪ ಅಂತಂದ್ರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ನೇಮ್ ಇಟ್ ಆಸ್ ಸ್ಟ್ರಿಂಗ್ ಇಂಡೆಕ್ಸಿಂಗ್ ಅಂಡ್ ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು. ಸೊ ನಾವೇನು ಮಾಡ್ತಿದ್ದೀನಪ್ಪ ಅಂದ್ರೆ ನೇಮಿಂಗ್ ಇಡ್ತಾ ಇದ್ದೀನಿ .py ಎಕ್ಸ್ಟೆನ್ಷನ್ ಅಲ್ಲಿ ನಾನು ಸೇವ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಏನೊಂದು ಫೈಲ್ ಏನಿದೆ ಸ್ಟ್ರಿಂಗ್ ಇಂಡೆಕ್ಸಿಂಗ್ ಅಂಡ್ ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು ಒಂದು ಫೈಲ್ ಬಂದ್ಬಿಟ್ಟು ಸೇವ್ ಆಗಿದೆ. ಅಂಡ್ ಆಲ್ಸೋ ವರ್ಡ್ ಫೈಲ್ಸ್ ಏನಿದೆ ಅದನ್ನ ಬಂದ್ಬಿಟ್ಟು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈಗ ನೀವು ನನ್ನ ಕೇಳ್ಬೋದು, ಸ್ಟ್ರಿಂಗ್ ಇಂಡೆಕ್ಸಿಂಗ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಲೆಟ್ ಮಿ ಓಪನ್ ಮೈ ನೋಟ್ಸ್. ಏನೊಂದು ನೋಟ್ಸ್ ಪ್ರಿಪೇರ್ ಮಾಡಿದೆ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಡೆಫಿನೇಷನ್ ಬರ್ದಿದ್ದೀನಿ. ಸ್ಟ್ರಿಂಗ್ ಇಂಡೆಕ್ಸಿಂಗ್ ಇಸ್ ನಥಿಂಗ್ ಬಟ್ ಆಕ್ಸೆಸಿಂಗ್ ಕ್ಯಾರೆಕ್ಟರ್ಸ್ ಯೂಸಿಂಗ್ ದ ಪೊಸಿಷನ್ ಅಥವಾ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಬೇಸಿಕಲಿ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಸೋದಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ, ಒಂದು ಎಕ್ಸಾಂಪಲ್ನ ತಗೋತೀನಿ ನೋಡಿ. ಸೊ ಲೆಟ್ ಮಿ ಕನ್ಸಿಡರ್ ಅನ್ ಎಕ್ಸಾಂಪಲ್. ಒಂದು ಟ್ರೈನ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಟ್ರೈನಲ್ಲಿ ಬಂದ್ಬಿಟ್ಟು ಮಲ್ಟಿಪಲ್ ಬೋಗೀಸ್ ಇರ್ತಾವಲ್ವಾ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಅದರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ AC ಕೋಚ್ ಏನು ಮಾಡಿರ್ತಾರಪ್ಪ ಅಂತಂದ್ರೆ 1AC 2AC 3AC ಅಂತ ಹೇಳ್ಬಿಟ್ಟು ಏನು ಮಾಡಿರ್ತಾರಪ್ಪ ಅಂದ್ರೆ ಸೀರಿಯಲ್ ನಂಬರ್ನ ಕೊಟ್ಟಿರ್ತಾರೆ. ಅಂಡ್ ಆಲ್ಸೋ ಏನಾದ್ರು ಸ್ಲೀಪರ್ ಇತ್ತು ಅಂತಂದ್ರೆ ಸ್ಲೀಪರ್ 1, ಸ್ಲೀಪರ್ 2, ಸ್ಲೀಪರ್ 3 ಅಂತ ಕೂಡ ಏನು ಮಾಡಿರ್ತಾರಪ್ಪ ಅಂತಂದ್ರೆ ನೇಮಿಂಗ್ ಕೊಟ್ಟಿರ್ತಾರೆ. ಅಂಡ್ ಆಲ್ಸೋ ಜನರಲ್ ಏನು ಮಾಡಿರ್ತಾರಪ್ಪ ಅಂದ್ರೆ ಜನರಲ್ 1, ಜನರಲ್ 2, ಜನರಲ್ 3 ಅಂತ ಹೇಳ್ಬಿಟ್ಟು ನೇಮಿಂಗ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಬೇಸಿಕಲಿ ಏನು ಮಾಡ್ತಿದ್ದಾರೆ ಅಂದ್ರೆ, ವಿ ಆರ್ ಗಿವಿಂಗ್ ಎ ಪರ್ಟಿಕ್ಯುಲರ್ ನೇಮಿಂಗ್ ಅಥವಾ ಒಂದು ನಂಬರ್ನ ಕೊಡ್ತಾ ಇದೀವಿ ಸರ್. ನಾವು ಒಂದು ಇಂಡೆಕ್ಸ್ನ ಮೆನ್ಷನ್ ಮಾಡ್ತಿದ್ದೀವಿ. ಪ್ರತಿಯೊಂದು ಬೋಗಿ ಏನಿದೆ, ಒಂದು ಕಂಪಾರ್ಟ್ಮೆಂಟ್ ಏನಿದೆ, ಅದಕ್ಕೆ ನಾವೇನು ಮಾಡ್ತಾ ಇದೀವಪ್ಪ ಅಂತಂದ್ರೆ, ಇಲ್ಲಿ ಬಂದ್ಬಿಟ್ಟು ನಾವು ಒಂದು ನೇಮಿಂಗ್ ಅಥವಾ ಇಂಡೆಕ್ಸ್ನ ಕೊಡ್ತಾ ಇದೀವಿ. ಸೊ ಇದನ್ನ ನಾವು ಇಂಡೆಕ್ಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಆಲ್ಸೋ ಇಲ್ಲಿ ಸ್ಟ್ರಿಂಗ್ ಅಲ್ಲಿ ನಾವು ಇಂಡೆಕ್ಸಿಂಗ್ ಅಂತ ಹೇಳ್ಬಿಟ್ಟು ಏನಪ್ಪ ಕರಿತೀವಿ ಅಂತಂದ್ರೆ, ಲೆಟ್ ಮಿ ಕ್ರಿಯೇಟ್ ಒಂದು ಏನು ಮಾಡ್ತೀನಪ್ಪ ಅಂತಂದ್ರೆ, ಒಂದು ಸ್ಟ್ರಿಂಗ್ನ ಕ್ರಿಯೇಟ್ ಮಾಡ್ತೀನಿ. ಆ ಸ್ಟ್ರಿಂಗ್ ಏನಂತ ಹೇಳ್ಬಿಟ್ಟು ಹೇಳೋಣಪ್ಪ ಅಂತಂದ್ರೆ, ಲೆಟ್ ಮಿ ಕ್ರಿಯೇಟ್ ಒಂದು ನೇಮ್ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ಟ್ರಿಂಗ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ನೇಮ್ ಇಟ್ ಆಸ್ ಒಂದು ಪೈಥಾನ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಇಲ್ಲಿ ನಾವು ಇಂಡೆಕ್ಸಿಂಗ್ನ ಯಾವ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇಂಡೆಕ್ಸಿಂಗ್ ಅಂತಂದ್ರೆ ಬೇಸಿಕಲಿ ಇಸ್ ನಥಿಂಗ್ ಬಟ್, ಸೊ ಲೆಟ್ ಮಿ ರೈಟ್ ಇಟ್. ಇಂಡೆಕ್ಸಿಂಗ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ಬರೆಯೋದಾದ್ರೆ, ಸೊ ಇಂಡೆಕ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ಇಂಡೆಕ್ಸ್ ಇಸ್ ನಥಿಂಗ್ ಬಟ್ ಪೊಸಿಷನ್ ಆಫ್ ಎ ಕ್ಯಾರೆಕ್ಟರ್, ಸರಿನಾ? ಪೊಸಿಷನ್ ಆಫ್ ಎ ಏನೊಂದು ಕ್ಯಾರೆಕ್ಟರ್ ಏನಿದೆ, ಕ್ಯಾರೆಕ್ಟರ್ ಇಸ್ ನಥಿಂಗ್ ಬಟ್ ಇಲ್ಲೊಂದು ಇದ್ರೊಳಗಿರುವಂತಹ ಏನೊಂದು ಆಲ್ಫಾಬೆಟ್ಸ್ ಇದೆ ಅಲ್ವಾ, ಇದ್ರೊಳಗಿರುವಂತಹ ಒಂದು ಆಲ್ಫಾಬೆಟ್ಸ್ ಏನಿದೆ, ಇದ್ರನ್ನ ಏನು ಇರುವಂತ ಒಂದು ಪೊಸಿಷನ್ ನಾವು ಇಲ್ಲೇನಂತ ಕರಿತೀವಪ್ಪ ಅಂತಂದ್ರೆ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಲೆಟ್ ಮೀ ಇದನ್ನ ಸ್ವಲ್ಪ ಪೈಥಾನ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಬರಿತಾ ಇದ್ದೀನಿ, ಅಥವಾ ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಕೂಡ ಬರಿಬೋದು. ಸೊ ಈಗ ಏನು ಮಾಡ್ತೀನಪ್ಪ ಅಂದ್ರೆ, ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಸೊ ಇಂಡೆಕ್ಸ್ನ ಯಾವ ತರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಲೆಟ್ ಮಿ ಕ್ರಿಯೇಟ್ ಇಟ್. ಸೊ ಪೈಥಾನ್ ಲ್ಯಾಂಗ್ವೇಜ್ ಅಂತ ಏನಿದೆ, ಸೊ ಇದಕ್ಕೆ ನಾನು ಏನು ಮಾಡ್ತೀನಪ್ಪ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಇದನ್ನ ಬರೆದ್ಬಿಟ್ಟು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಸ್ಪೇಸ್ನ ಕೊಡ್ತೀನಿ. ಸೊ ಯಾಕೆ ಅಂತಂದ್ರೆ ನಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಸರಿ ಆಗ್ಬೇಕು ಅದಕ್ಕೋಸ್ಕರ. ಅಂಡ್ ಆಲ್ಸೋ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಡಬಲ್ ಸ್ಪೇಸ್ನ ಕೊಡ್ತೀನಿ. ಅಂಡ್ ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಸ್ಪೇಸ್ನ ಕೊಡ್ತಾ ಇದ್ದೀನಿ. ಅಂಡ್ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ, ಕೆಳಗಡೆ ಬಂದ್ಬಿಟ್ಟು ಅದಕ್ಕೆ ಒಂದೊಂದಕ್ಕೆ ಇಂಡೆಕ್ಸ್ನ ಬರಿತಾ ಹೋಗ್ತೀನಿ, ಸರಿನಾ? ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್, ಐ ಆಮ್ ಜಸ್ಟ್ ಗೋಯಿಂಗ್ ಟು ರೈಟ್ ಇಂಡೆಕ್ಸ್. ಸೊ ನಿಮಗೆ ಗೊತ್ತಿರಲಿ, ನಾವೇನೊಂದು ಪೊಸಿಷನ್ ಕೊಡ್ತೀವಿ, ವಿ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0. ನಾವು ಯಾವ ತರ ಬಂದ್ಬಿಟ್ಟು ಒಂದು
ಟ್ರೈನಲ್ಲಿ ಯಾವ ಥರ ಇಂಡೆಕ್ಸಿಂಗ್ ಕೊಡ್ತೀವಲ್ವ ಅಂತಂದ್ರೆ ಯಾವ ಥರ ನಾವು ಒಂದು ಬೋಗಿಗಳಿಗೆ ನೇಮ್ ಕೊಡ್ತೀವಿ, ಅದೇ ಥರ ನಾವೇನು ಮಾಡ್ತೀವಪ್ಪ ಅಂದರೆ ಪರ್ಟಿಕ್ಯುಲರ್ ಸ್ಟ್ರಿಂಗಲ್ಲೂ ಕೂಡ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಥರ ನೇಮ್ಸ್ನ ಕೊಡ್ಕೊಂಡು ಹೋಗ್ತೀವಿ, ಆರ್ಡರ್ನ ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ನೀವು ನೋಡಿರ್ಬೋದು ಟ್ರೈನಲ್ಲಿ ಫಸ್ಟ್ ಏನು ಮಾಡ್ತೀವಿ, ಜನರಲ್ ಹಾಕ್ತೀವಿ, ಜನರಲ್ ಆದಮೇಲೆ ಸ್ಲೀಪರ್ ಬರುತ್ತೆ, ಸ್ಲೀಪರ್ ಆದಮೇಲೆ ಎ ಸಿ ಕೋಚಸ್ ಬರುತ್ತೆ, 1 AC 2 AC 3 AC, ಆಮೇಲೆ ಮತ್ತೆ ನಾವೇನು ಮಾಡ್ತೀವಿ ಲಾಸ್ಟಲ್ಲಿ ಜನರಲ್ ಕೊಡ್ತೀವಿ. ಸೊ ಇದೇ ಥರ ಏನಾಗುತ್ತಪ್ಪ ಅಂದರೆ ಇಲ್ಲೂ ಕೂಡ ನಾವೇನು ಮಾಡ್ತೀವಪ್ಪ ಅಂದರೆ ಇಂಡೆಕ್ಸಿಂಗ್ನ ಫಾಲೋ ಮಾಡ್ತೀವಿ. ಫಸ್ಟ್ ಬಂದ್ಬಿಟ್ಟು 0 ಇಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ 1 ಇಂದ ಸ್ಟಾರ್ಟ್ 1 ಆಗುತ್ತೆ, ಆಮೇಲೆ ನೆಕ್ಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು 3 4 5 ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಸ್ಪೇಸ್ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲೊಂದು ಸ್ಪೇಸ್ ಇದೆ ಅಲ್ವಾ, ಇದನ್ನು ಕೂಡ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಇದನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಇನ್ನು ಏನೊಂದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದೆ, ಈ ಒಂದು ಎಂಟಿ ಸ್ಪೇಸ್ನ ಕೂಡ ನಾವು ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಅದಕ್ಕೋಸ್ಕರ ಸೊ ಇಲ್ಲಿ ಬಂದ್ಬಿಟ್ಟು 6 ಬರುತ್ತೆ, ನೆಕ್ಸ್ಟ್ 7 ಬರುತ್ತೆ, 8 ಬರುತ್ತೆ, 9 ಬರುತ್ತೆ, ಆ್ಯಂಡ್ ಆಲ್ಸೋ 10 ಬರುತ್ತೆ, 11 ಬರುತ್ತೆ, ಸೊ 12 ಬರುತ್ತೆ, ಐ ಥಿಂಕ್ 13 ಅಪ್ ಟು 14 ವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಲೆಟ್ ಮಿ ಅರೇಂಜ್ ದೇಮ್, ಇದನ್ನ ಕ್ಲಿಯರ್ ಅರೇಂಜ್ ಮಾಡೋಣ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಈಗ ಕರೆಕ್ಟಾಗಿ ಅರೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ಈಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಏನು ಮಾಡ್ತೀನಪ್ಪ ಅಂದರೆ ಫಸ್ಟ್ ಬಂದ್ಬಿಟ್ಟು ಒಂದು ಲೆಂತ್ ಆಫ್ ದ ಏನೊಂದು ಸ್ಟ್ರಿಂಗ್ ಏನಿದೆ, ಲೆಂತ್ ಆಫ್ ನೇಮ್ ಏನಿದೆ ಅದನ್ನು ಕೂಡ ಪ್ರಿಂಟ್ ಮಾಡ್ತೀನಿ. ಜೊತೆಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ನೇಮ್ನು ಕೂಡ ಪ್ರಿಂಟ್ ಮಾಡ್ತೀನಿ ಗೈಸ್. ಸೊ ಈಗ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಔಟ್ಪುಟ್ಟಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕಾಣ್ತಾ ಇಲ್ಲ ಅಂದರೆ ಸ್ವಲ್ಪ ಝೂಮ್ ಮಾಡ್ತೀನಿ. ಓಕೆ, ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ, ಈಗ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅದನ್ನು ಕೂಡ ಸ್ವಲ್ಪ ಝೂಮ್ ಔಟ್ ಮಾಡೋಣ. ಸೊ ನಿಮಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಲೆಂತ್ ಆಫ್ ದ ಸ್ಟ್ರಿಂಗ್ ಬಂದ್ಬಿಟ್ಟು ಏನಾಗಿದೆಯಪ್ಪ ಅಂದರೆ ಇಲ್ಲಿ 15 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ, ಸರಿನಾ. ಸೊ 15 ಇಸ್ ನಥಿಂಗ್ ಬಟ್ 0 to 14. ನಾವು ಬಂದ್ಬಿಟ್ಟು 0 ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ ನಮ್ಮ ಲೆಂತ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು 0 to 14 ಇಂಡೆಕ್ಸಿಂಗ್ ಮಾಡಿದ್ದೀವಿ ನಾವು. ಆ್ಯಂಡ್ ಆಲ್ಸೋ ಲೆಂತ್ ಅಂತ ಬಂದರೆ ಯಾವಾಗಲೂ ಕೂಡ ನಾವು 1 ಇಂದನೇ ಕನ್ಸಿಡರ್ ಮಾಡ್ತೀವಿ. ಅಂತಂದರೆ ಇದು ಬಂದ್ಬಿಟ್ಟು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಏನು ಮಾಡ್ತೀವಪ್ಪ ಅಂದರೆ ಟೋಟಲ್ ಏನು ಮಾಡ್ತೀವಿ ಲೆಂತ್ ನಾವು ನಾರ್ಮಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಈ ಥರ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಂಡೆಕ್ಸಿಂಗ್ನ ಮಾಡುವಂಥದ್ದು. ಈಗ ನಾವು ಅಂದ್ಕೊಳ್ಳಿ ಇರೋಂತಹ ಒಂದು ಇಂಡೆಕ್ಸಿಂಗ್ ಇಸ್ ನಥಿಂಗ್ ಬಟ್ ನಥಿಂಗ್ ಬಟ್ ಪೊಸಿಷನ್ ಆಫ್ ದ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಹೇಳಿದೆ. ಇಂಡೆಕ್ಸಿಂಗ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಅಥವಾ ಸ್ಟ್ರಿಂಗ್ ಇಂಡೆಕ್ಸಿಂಗ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಆಕ್ಸೆಸಿಂಗ್ ಎಲಿಮೆಂಟ್ ಟು ದ ಪೊಸಿಷನ್. ಈ ಒಂದು ಪೊಸಿಷನ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ತರ ಒಂದು ಎಲಿಮೆಂಟ್ ನ ಆಕ್ಸೆಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇರೋದಂತ. ಅದು ಅಂದ್ಕೊಳ್ಳಿ, ಈಗ ನಾನು 6th ಇಂಡೆಕ್ಸ್ ಅಲ್ಲಿ ಇರುವಂತ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಆಕ್ಸೆಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಔಟ್ಪುಟ್ ಬಂದ್ಬಿಟ್ಟು ಇಲ್ಲಿ ಎಂಟಿ ಸ್ಪೇಸ್ ಪ್ರಿಂಟ್ ಆಗಿದೆ. ಸೊ ಲೆಟ್ ಮಿ ಕಮೆಂಟ್ ಇಟ್ ಔಟ್. ಇದನ್ನ ಏನು ಮಾಡ್ತೀನಪ್ಪ ಅಂದ್ರೆ ಕಮೆಂಟ್ ಔಟ್ ಮಾಡ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದ್ರೆ ಕ್ಲಿಯರ್ ಮಾಡ್ಬಿಟ್ಟು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ಕ್ಲೀನಾಗಿ ನಿಮ್ಗೆ ಅರ್ಥ ಆಗ್ಬೇಕಂತಂದ್ರೆ ನಾನು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಈ ತರ ರನ್ ಮಾಡಿ ತೋರಿಸ್ಬೇಕು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಂಟಿ ಸ್ಪೇಸ್ ಪ್ರಿಂಟ್ ಆಗಿದೆ. ಸೊ ನಿಮಗೆ ಕಾಣಿಸ್ತಾ ಇದೆಯಾ, ಇಲ್ಲಿ ಎಂಟಿ ಸ್ಪೇಸ್ ಏನಿದೆ ಇಲ್ಲಿ ಬಂದ್ಬಿಟ್ಟು ಪ್ರಿಂಟ್ ಆಗಿದೆ. ಅಂತಂದ್ರೆ 6th ಇಂಡೆಕ್ಸ್ ಅಲ್ಲಿ ಏನಿದೆ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೈಥಾನ್ ಲ್ಯಾಂಗ್ವೇಜ್ ಮಧ್ಯದಲ್ಲಿ ಏನೊಂದು ಸ್ಪೇಸ್ ಇದೆ, ಇದನ್ನು ಕೂಡ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕನ್ಸಿಡರ್ ಮಾಡುವಂಥದ್ದು ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಂತ. ಲೆಟ್ಸ್ ಐ ವಾಂಟ್ ಟು ಲೈಕ್ ಆಕ್ಸೆಸ್ ದ ಎಲಿಮೆಂಟ್ ವಿಚ್ ಈಸ್ ಪ್ರೆಸೆಂಟ್ ಅಟ್ ದ 11th ಇಂಡೆಕ್ಸ್ ಅಲ್ಲಿ ಇರುವಂತ ಒಂದು ಎಲಿಮೆಂಟ್ ಅಥವಾ ಕ್ಯಾರೆಕ್ಟರ್ ನಾವೇನಾದ್ರೂ ಆಕ್ಸೆಸ್ ಮಾಡ್ಕೋಬೇಕಂತಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಇಯರ್ 11 ಅಂತ ಹೇಳ್ಬಿಟ್ಟು ಕೊಟ್ರೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ 11th ಇಂಡೆಕ್ಸ್ ಅಲ್ಲಿ ಏನಿದೆ ಬಂದ್ಬಿಟ್ಟು ಯು ಅಂತ ಇದೆ. ಈ ತರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಆಕ್ಸೆಸ್ ಏನ್ ಮಾಡ್ಬೋದು, ಎಲಿಮೆಂಟ್ ನ ಆಕ್ಸೆಸ್ ಮಾಡ್ಕೋಬಹುದು ಗೈಸ್. ಸೊ ಈ ತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸ್ಟ್ರಿಂಗ್ ಇಂಡೆಕ್ಸ್ ಇಂದ ಮಾಡುವಂಥದ್ದು. ಅಂಡ್ ಆಲ್ಸೋ ಸ್ಟ್ರಿಂಗ್ ಇಂಡೆಕ್ಸಿಂಗ್ ಅಲ್ಲಿ ಬಂದ್ಬಿಟ್ಟು ಒನ್ ಮೋರ್ ಮೈನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ಅದು ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೆಗೆಟಿವ್ ಇಂಡೆಕ್ಸಿಂಗ್. ಸೊ ನೆಗೆಟಿವ್ ಇಂಡೆಕ್ಸಿಂಗ್ ಲೆಟ್ ಮೀ ರೈಟ್ ಇಟ್ ಹಿಯರ್. ಸೊ ಫಸ್ಟ್ ಏನ್ ಮಾಡ್ತೀರಪ್ಪ ಅಂತಂದ್ರೆ ನೆಗೆಟಿವ್ ಇಂಡೆಕ್ಸಿಂಗ್ ಅಂತ ಹೇಳ್ಬಿಟ್ಟು ಒಂದು ಹೆಡಿಂಗ್ ನ ಬರೀತೀನಿ. ಹೆಡಿಂಗ್ ನ ಬರ್ಬಿಟ್ಟು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಗೆಟಿವ್ ಇಂಡೆಕ್ಸಿಂಗ್ ಅಂತಂದ್ರೆ ಏನು ಮತ್ತೆ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸರಿನಾ. ನೆಗೆಟಿವ್ ಇಂಡೆಕ್ಸಿಂಗ್. ಸೊ ನಿಮ್ಗೆ ಆಲ್ರೆಡಿ ನೆಗೆಟಿವ್ ಇಂಡೆಕ್ಸಿಂಗ್ ಅಂತಂದ್ರೆ ನೇಮ್ ಹೇಳ್ತಾ ಇದೆ. ಸೊ ನೆಗೆಟಿವ್ ಇಂಡೆಕ್ಸಿಂಗ್ ಈಸ್ ನಥಿಂಗ್ ಬಟ್ ಇಂಡೆಕ್ಸಿಂಗ್ ಯೂಸಿಂಗ್ ದ ನೆಗೆಟಿವ್ ನಂಬರ್. ಸರಿ, ನಾನು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಏನು ಹೇಳ್ತೀನಿ ನೋಡಿ. ನಾವೇನ್ ಮಾಡ್ತೀವಪ್ಪ ಅಂತಾರೆ ನೆಗೆಟಿವ್ ಇಂಡೆಕ್ಸಿಂಗ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ ವಿ ಆರ್ ಗೋಯಿಂಗ್ ಟು ಡು ಇಂಡೆಕ್ಸಿಂಗ್, ಸರಿನಾ. ಸೊ ಅದನ್ನ ನಾವು ನೆಗೆಟಿವ್ ಇಂಡೆಕ್ಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಲೆಟ್ ಮಿ ಕಮೆಂಟ್ ಇಟ್ ಔಟ್ ಗೈಸ್. ಸೊ ಕಮೆಂಟ್ ಔಟ್ ಮಾಡೋಣ. ಓಕೆ ಕಮೆಂಟ್ ಔಟ್ ಮಾಡ್ತಾ ಇದ್ದೀನಿ. ಅಂಡ್ ಇದನ್ನು ಕೂಡ ಏನು ಮಾಡ್ತೀನಪ್ಪ ಅಂದ್ರೆ ಕ್ಲೋಸ್ ಮಾಡ್ತೀನಿ. ಸೊ ಈಗ ನೆಗೆಟಿವ್ ಇಂಡೆಕ್ಸಿಂಗ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ನಂಬರ್ಸ್ನ ಯೂಸ್ ಮಾಡ್ಕೊಂಡು ನಾವೇನಾದರೂ ಇಂಡೆಕ್ಸಿಂಗ್ ಮಾಡ್ತಾರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ನೆಗೆಟಿವ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಲೆಟ್ ಮಿ ಕನ್ಸಿಡರ್ ನಾವು ಯಾವುದೋ ಒಂದು ವೇರಿಯಬಲ್ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಲ್ಯಾಂಗ್ ಇಸ್ ಈಕ್ವಲ್ ಟು ಒಂದು ಪೈಥಾನ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ವೇರಿಯಬಲ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ. ಯಾವುದೊಂದು ವೇರಿಯಬಲ್ ಬಂದ್ಬಿಟ್ಟು ಲ್ಯಾಂಗ್ ಅಥವಾ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಕರಿತೀನಿ ನೋಡಿ. ಸೊ ಲ್ಯಾಂಗ್ವೇಜ್ ಅಂತ ಏನಿದೆ ಯಾವುದೋ ಒಂದು ವೇರಿಯಬಲ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತಿದ್ದೀವಪ್ಪ ಅಂತಂದ್ರೆ ಇಲ್ಲಿ ಪೈಥಾನ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಸೊ ಫಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ಈ ಒಂದು ಪ್ರಿಂಟ್ ಮಾಡೋಣ. ಸೊ ಲ್ಯಾಂಗ್ವೇಜ್ ಅಂತ ಏನಿದೆ ಅದನ್ನ ಏನು ಮಾಡ್ತೀನಪ್ಪ ಅಂದ್ರೆ ಐಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಪ್ರಿಂಟ್ ಮಾಡಿಬಿಟ್ಟು ಫಸ್ಟ್ ಪ್ರಿಂಟ್ ಆಗುತ್ತೆ ನೋಡೋಣ. ಸೊ ನಾನು ರನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಪೈಥಾನ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಈಗ ಬಂದ್ಬಿಟ್ಟು ನೆಗೆಟಿವ್ ಇಂಡೆಕ್ಸಿಂಗ್ ಅಂತಂದ್ರೆ ಏನು, ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನೆಗೆಟಿವ್ ಇಂಡೆಕ್ಸಿಂಗ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಾವು ರಿವರ್ಸ್ ಇಂದ ಏನು ಮಾಡ್ತೀವಪ್ಪ ಅಂತಂದ್ರೆ ನೆಗೆಟಿವ್ ನಂಬರ್ಸ್ನ ಯೂಸ್ ಮಾಡ್ಕೊಂಡು ರಿವರ್ಸ್ ಇಂದ ನಾವೇನು ಮಾಡ್ತೀವಪ್ಪ ಅಂದ್ರೆ ಇಂಡೆಕ್ಸಿಂಗ್ ನ ಕೊಡ್ತಾ ಬರ್ತೀವಿ. ಸೊ ಇದೇನಪ್ಪ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಲೆಟ್ ಮಿ ಪುಟ್ ಕಮೆಂಟ್ ಅಂಡ್ ಇದನ್ನು ಕೂಡ ಏನು ಮಾಡೋಣಪ್ಪ ಅಂತಂದ್ರೆ ಸೊ ಬರಿತಾ ಇದ್ದೀನಿ ಪೈಥಾನ್ ಅಂತ ಹೇಳ್ಬಿಟ್ಟಿನಿ, ಅದನ್ನು ಬರಿತಾ ಇದ್ದೀನಿ. ಅಂಡ್ ಆಲ್ಸೋ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ ನೆಕ್ಸ್ಟ್ ಲೈನ್ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪುಟ್ ಆನ್ ಕಮೆಂಟ್ನ ಹಾಕ್ತಾ ಇದ್ದೀನಿ ಗೈಸ್. ಸೊ ಈಗ ಏನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ, ಸರಿನಾ. ಸೊ ನೆಗೆಟಿವ್ ಇಂಡೆಕ್ಸಿಂಗ್ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ನಾವು ಇಂಡೆಕ್ಸಿಂಗ್ ಸ್ಟಾರ್ಟ್ ಮಾಡ್ತೀವಿ. ಒಂದು ಲಾಸ್ಟ್ ಎಲಿಮೆಂಟ್ ಇದಲ್ವಾ,
ಅಲ್ಲಿಂದ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇಂಡೆಕ್ಸಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಅಂತಂದ್ರೆ ಇಲ್ಲಿ -1 ಅಂತ ಹೇಳ್ಬಿಟ್ಟು ಇಂಡೆಕ್ಸಿಂಗ್ನ ಕೊಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಿದೆ ಈ ಒಂದು ಎಲಿಮೆಂಟ್ ಏನಿದೆ ಇಲ್ಲಿ ಬಂದ್ಬಿಟ್ಟು ನಾವೇನು ಮಾಡ್ತೀವಪ್ಪ ಅಂತಂದ್ರೆ -2 ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಆ್ಯಂಡ್ ಆಲ್ಸೋ ಇಲ್ಲೂ ಇರುವಂಥ ಎಲಿಮೆಂಟ್ ಬಂದ್ಬಿಟ್ಟು -3 ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಆ್ಯಂಡ್ ಇಲ್ಲಿರೋ ಎಲಿಮೆಂಟಿಗೆ ಬಂದ್ಬಿಟ್ಟು -4 ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಆ್ಯಂಡ್ ಇಲ್ಲಿರೋ ಎಲಿಮೆಂಟಿಗೆ ಬಂದ್ಬಿಟ್ಟು ನೆಕ್ಸ್ಟ್ ಎಲಿಮೆಂಟ್ಗೆ -5 ಆ್ಯಂಡ್ ಆಲ್ಸೋ -6. ಸೊ ಇಲ್ಲಿ ನಾವೇನು ಮಾಡ್ತೀವಿ -6 ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಸೊ ಈ ಥರ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೆಗೆಟಿವ್ ಇಂಡೆಕ್ಸ್ನ ಮಾಡುವಂಥದ್ದು. ಸೊ ಇದನ್ನ ಫಸ್ಟ್ ಕಾಯ್ಸ್ ಒಂದು ನಿಮಿಷ ಗಾಯ್ಸ್ ಕರೆಕ್ಟಾಗಿ ಒಂದು ಅಸೈನ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಅರ್ಥ ಆಯ್ತು ಅಂದರೆ ತಿಳ್ಕೊತೀವಿ ಸರ್. ಈ ಥರ ನಾವೇನು ಮಾಡ್ತೀವಪ್ಪ ಅಂದರೆ ನೆಗೆಟಿವ್ ಇಂಡೆಕ್ಸ್ನ ಏನು ಮಾಡ್ತೀವಪ್ಪ ಅಂತಂದರೆ ಮಾಡುವಂಥದ್ದು. ಓಕೆ ಗೈಸ್, ಈಗ ಬಂದ್ಬಿಟ್ಟು ನಾನು ನಿಮಗೆ ನೆಗೆಟಿವ್ ಇಂಡೆಕ್ಸ್ನ ಯೂಸ್ ಮಾಡಿಕೊಂಡು ಎಲಿಮೆಂಟ್ನ ಆಕ್ಸೆಸ್ ಮಾಡಬೇಕು ಯಾವ ಥರ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಲೆಟ್ಸ್ ಈಗ ಬಂದ್ಬಿಟ್ಟು ನಾನು ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟು ಒಂದು -1 ಅಲ್ಲಿರುವಂಥ ಇಂಡೆಕ್ಸಿಂದ ನಾವೇನಾದರೂ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ಶುಡ್ ಬಿ ಪ್ರಿಂಟ್ ಎನ್ ಏನು ಮಾಡಬೇಕಪ್ಪ ಅಂದರೆ ಪ್ರಿಂಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತಿರಲಿ, ನಾವು ಯಾವಾಗ ರಿವರ್ಸಲ್ಲಿ ನಾವು ನೆಗೆಟಿವ್ ಇಂಡೆಕ್ಸಿಂಗ್ ಮಾಡ್ತೀವಿ ನಾವು ಬಂದ್ಬಿಟ್ಟು 0 ಇಂದ ಸ್ಟಾರ್ಟ್ ಮಾಡಲ್ಲ, ನಾವು ಬಂದ್ಬಿಟ್ಟು -1 ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಔಟ್ಪುಟ್ ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ಎನ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಈ ಥರ ಬಂದ್ಬಿಟ್ಟು ನಾವು ನೆಗೆಟಿವ್ ಇಂಡೆಕ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನೆಗೆಟಿವ್ ಇಂಡೆಕ್ಸ್ನ ಬಂದ್ಬಿಟ್ಟು ನಾವೇಂತಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಅಂದ್ಕೊಳ್ಳಿ ನಾವೇನಾದರೂ ಒಂದು ಸ್ಟ್ರಿಂಗ್ ಏನಾದರೂ ರಿವರ್ಸ್ ಮಾಡಬೇಕಂತಂದ್ರೆ ಅಂಥ ಟೈಮಲ್ಲೂ ಕೂಡ ನಾವು ನೆಗೆಟಿವ್ ಇಂಡೆಕ್ಸಿಂಗ್ನ ನಾವೇನು ಮಾಡ್ಬೋದಪ್ಪ ಅಂದರೆ ಯೂಸ್ ಮಾಡ್ಬೋದು. ಸೊ ಇದು ಯಾವ ಥರ ಅಂತ ಹೇಳ್ಬಿಟ್ಟು ಯಾವ ಥರ ರಿವರ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇದೇ ವಿಡಿಯೋದಲ್ಲಿ ಸ್ಟ್ರಿಂಗ್ ಸ್ಲೈಸಿಂಗ್ ಮಾಡೋದು ಹೇಳ್ಕೊಡ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸೊ ದಿಸ್ ಈಸ್ ಅಬೌಟ್ ನೆಗೆಟಿವ್ ಇಂಡೆಕ್ಸಿಂಗ್ ಗೈಸ್. ಈಗ ನಾನು ನಮ್ಮ ಒಂದು ನೋಟ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಬರೆದಿರುವಂಥದ್ದು ನೆಗೆಟಿವ್ ಇಂಡೆಕ್ಸಿಂಗ್ ರೆಫರ್ಸ್ ಟು ದ ಆಕ್ಸೆಸಿಂಗ್ ಎಲಿಮೆಂಟ್ಸ್ ಫ್ರಮ್ ದ ರಿವರ್ಸ್ ಅಂತ ಹೇಳ್ಬಿಟ್ಟು ಬರ್ದಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ಇಂಡೆಕ್ಸಿಂಗ್ ಗೈಸ್. ನಿಮಗೆ ಇಂಡೆಕ್ಸಿಂಗ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಈಗ ಏನು ಮಾಡೋಣಪ್ಪ ಅಂತಂದ್ರೆ ಸ್ಟ್ರಿಂಗ್ ಸ್ಲೈಸಿಂಗ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಸ್ಟ್ರಿಂಗ್ ಸ್ಲೈಸಿಂಗ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅಂದ್ಕೊಳ್ಳಿ ನಿಮ್ಮ ಬರ್ಡೇ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅಲ್ಲಿ ನೀವು ಬೇಸಿಕಲಿ ಏನು ಮಾಡ್ತೀರಪ್ಪ ಅಂತಂದ್ರೆ ಒಂದು ಕೇಕ್ನ ಕಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ಬಂದ್ಬಿಟ್ಟು ಮಲ್ಟಿಪಲ್ ಪೀಸಸ್ ಆಗಿ ನೀವು ಏನು ಮಾಡ್ತಾ ಇದ್ದೀರಾ ಕಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಸ್ಟ್ರಿಂಗ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಒಂದು ಸ್ಟ್ರಿಂಗ್ನ ನಾವೇನು ಮಾಡ್ತೀವಪ್ಪ ಅಂದ್ರೆ ಕಟ್ ಮಾಡ್ತೀವಿ ಸರಿನಾ. ನಮ್ಗೆ ಎಲ್ಲಿಗೆ ಬೇಕು ಎಲ್ಲಿ ಸ್ಟಾರ್ಟ್ ಮಾಡಬೇಕು ಮತ್ತೆ ಎಲ್ಲಿ ಎಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡು ಏನು ಮಾಡ್ತೀವಪ್ಪ ಅಂತಂದ್ರೆ ಸ್ಟ್ರಿಂಗಲ್ಲಿ ಅಂತ ಕ್ಯಾರೆಕ್ಟರ್ಸ್ನ ನಾವೇನು ಮಾಡ್ತೀವಪ್ಪ ಅಂದ್ರೆ ಕಟ್ ಮಾಡ್ತೀವಿ ಸರಿನಾ. ಒಂದು ಪರ್ಟಿಕ್ಯುಲರ್ ಇಂಡೆಕ್ಸಿಂಗ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂದ್ರೆ ಕಟ್ ಮಾಡ್ತೀವಿ. ಸೊ ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಸೊ ಇದನ್ನ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ನ ತೊಗೊಂಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದರ ಸಿಂಟ್ಯಾಕ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಯು ಕ್ಯಾನ್ ಸಿ ಹಿಯರ್ ಏನೊಂದು ಸ್ಟ್ರಿಂಗ್ ಅದನ್ನ ಏನು ಮಾಡ್ತೀವಪ್ಪ ಅಂದ್ರೆ ಯೂಸ್ ಮಾಡ್ಕೋತೀವಿ. ಒಳಗಡೆ ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗ್ ಒಂದು ಪೊಸಿಷನ್ ಏನಿದೆ ಅಥವಾ ಸ್ಟಾರ್ಟಿಂಗ್ ಇಂಡೆಕ್ಸ್ ಏನಿದೆ ಮತ್ತೆ ಎಂಡಿಂಗ್ ಇಂಡೆಕ್ಸ್ ಏನಿದೆ ಅದನ್ನು ಕೂಡ ಎರಡನ್ನೂ ಕೂಡ ಕೊಟ್ಬಿಟ್ಟು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಒಂದು ಸ್ಟ್ರಿಂಗ್ ಸ್ಲೈಸಿಂಗ್ನ ಮಾಡುವಂಥದ್ದು. ಸೊ ಇದನ್ನ VS ಕೋಡಲ್ಲಿ ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಏನೊಂದು ಕಮೆಂಟ್ ಏನಿದೆ ಅದರೊಳಗಡೆ ಇದನ್ನ ಏನು ಮಾಡ್ತಾ ಇದೀನಪ್ಪ ಅಂದ್ರೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಸ್ಟ್ರಿಂಗ್ ಸ್ಲೈಸಿಂಗ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸ್ಟ್ರಿಂಗ್ ಸ್ಲೈಸಿಂಗ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಲೆಟ್ ಮಿ ಕನ್ಸಿಡರ್ ಒಂದು ಯಾವುದಾದ್ರೂ ಒಂದು ಸ್ಟ್ರಿಂಗ್ ಕನ್ಸಿಡರ್ ಮಾಡೋಣ. ಲೆಟ್ಸ್ ಸೇ ಸಿಟಿ ಈಸ್ ಈಕ್ವಲ್ ಟು ಮೈಸೂರು ಅಂತ ಹೇಳ್ಬಿಟ್ಟು ನಾನು ಯಾವುದೋ ಒಂದು ಸ್ಟ್ರಿಂಗ್ನ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಯಾವುದೋ ಒಂದು ಸಿಟಿ ಈಸ್ ಈಕ್ವಲ್ ಟು ಮೈಸೂರು ಬೇಡ ಮೈಸೂರು. ಸೊ ಮೈಸೂರು ಅಂತ ಏನಿದೆ ಇದು ಬಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂದ್ಕೊಳ್ಳಿ ಈಗ ಬಂದ್ಬಿಟ್ಟು ನಾನು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲೊಂದು ಏನಿದೆ ಅಲ್ವಾ MYS ಅಂತ ಏನಿದೆ ಇದನ್ನೇ ಸಪ್ರೇಟ್ ಸ್ಟ್ರಿಂಗ್ ಮಾಡಬೇಕು. ಆ್ಯಂಡ್ ಆಲ್ಸೋ ಏನು ಮಾಡ್ಬೇಕಪ್ಪ ಅಂದ್ರೆ ಇದನ್ನು ಕೂಡ ಸಪ್ರೇಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ಟ್ರಿಂಗ್ ಮಾಡ್ಬೇಕು ಅಂತಂದ್ರೆ ಲೆಟ್ಸ್ ಸೇ ನಾನೇನೊಂದು ಈ ಒಂದು ಮೈಸೂರು ಸ್ಟ್ರಿಂಗ್ ಏನಿದೆ ಅದನ್ನ ಬಂದ್ಬಿಟ್ಟು ಈ ಒಂದು MYS ಅಂತ ಏನಿದೆ ಈ ಒಂದು ಕರ್ಸರ್ ಕಾಣ್ತಾ ಇದೆ ಇಲ್ಲಿ ಬಂದ್ಬಿಟ್ಟು ನಾನು ಸ್ಪ್ಲಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈ ತರದ ಆಪರೇಷನ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸ್ಲೈಸಿಂಗ್ನ ಯೂಸ್ ಮಾಡ್ತೀವಿ. ಸೊ ಸ್ಲೈಸಿಂಗ್ನ ಯಾವ ಥರ ಯೂಸ್ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲೆಟ್ ಮಿ ಶೋ ಯು. ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಹಿಯರ್. ಸೊ ಫಸ್ಟ್ ಬಂದ್ಬಿಟ್ಟು ಸ್ಲೈಸಿಂಗ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಸ್ಲೈಸಿಂಗ್ನ ಏನೊಂದು ಸಿಂಟ್ಯಾಕ್ಸ್ ಯಾವ ಥರ ಬರುತ್ತಪ್ಪ ಅಂತಂದ್ರೆ ಸ್ಟ್ರಿಂಗ್ ನೇಮ್ನ ಯೂಸ್ ಮಾಡ್ತೀವಿ ಜೊತೆಗೆ ಫಾಲೋಡ್ ಬೈ ದ ಏನೊಂದು ಸ್ಕ್ವೇರ್ ಬ್ರಾಕೆಟ್ ಏನಿದೆ ಅದನ್ನು ಯೂಸ್ ಮಾಡ್ತೀವಿ. ಆಮೇಲೆ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಂದ್ರೆ ಏನು. ಸೊ ಸಿನ್ಸ್ ಇಟ್ ಈಸ್ ಲೆಟ್ಸ್ ಸೇ 0 1 2 3 4 5 ಇಂಡೆಕ್ಸಿಂಗ್ ಏನಿದೆ ಇಂಡೆಕ್ಸಿಂಗ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಂದ್ರೆ ಸ್ಟಾರ್ಟಿಂಗ್ ಇಂಡೆಕ್ಸ್ ಮತ್ತೆ ಎಂಡಿಂಗ್ ಇಂಡೆಕ್ಸ್ನ ಕೊಡಬೇಕು. ಸೊ ನಮ್ಮ ಒಂದು ಸ್ಟಾರ್ಟಿಂಗ್ ಇಂಡೆಕ್ಸ್ ಏನಿದೆ MYS ಬಂದ್ಬಿಟ್ಟು URU ಎರಡೂ ಕೂಡ ನಾವು ಸಪ್ರೇಟ್ ಮಾಡ್ಬೇಕಂತಂದ್ರೆ ಲೆಟ್ಸ್ ಸೇ ನನಗೆ ಬರೀ ಇಷ್ಟು ಮಾತ್ರ ಎಲಿಮೆಂಟ್ಸ್ ಬೇಕಂತಂದ್ರೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ಆಮ್ ಮೆನ್ಷನ್ ಇಂತ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಇಂಡೆಕ್ಸ್ ನಾನು ಏನು ಮಾಡ್ತಾ ಇದೀನಪ್ಪ ಅಂದ್ರೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಇಂಡೆಕ್ಸ್ ಏನೋ ಸ್ಟಾರ್ಟಿಂಗ್ ಇಂಡೆಕ್ಸ್ ಬಂದ್ಬಿಟ್ಟು 0 ಸರಿನಾ. 0th ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ನಾನು ಕೊಟ್ಟೆ. ಆ್ಯಂಡ್ ಆಲ್ಸೋ ಎಂಡಿಂಗ್ ಇಂಡೆಕ್ಸ್ ಏನೋ ನನಗೆ ಎಲ್ಲಿವರೆಗೂ ಬೇಕು ಎಸ್ವರೆಗೂ ಬೇಕಂತಂದ್ರೆ 0 1 2 ಅಂತಂದ್ರೆ ಈಗ ನಾನು ಇಲ್ಲಿ 2ನ ಮೆನ್ಷನ್ ಮಾಡ್ಬೇಕಂತ ಹೇಳಿ 2ನ ಮೆನ್ಷನ್ ಮಾಡ್ತೀನಿ ಸರಿನಾ. ಸೊ ಆಕ್ಚುಲಿ ಬಂದ್ಬಿಟ್ಟು ನಾವು ಇಲ್ಲಿ 2ನ ಮೆನ್ಷನ್ ಮಾಡಂಗಿಲ್ಲ ಯಾಕೆ ಅಂತಂದ್ರೆ ನಾವು ಬಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಎಲಿಮೆಂಟ್ನ ನಾವು ಬಂದ್ಬಿಟ್ಟು ಮೆನ್ಷನ್ ಮಾಡಬೇಕು. ಅಂದ್ಕೊಳ್ಳಿ ಈಗ ಏನಾದರೂ ನಿಮ್ಗೆ ಎಸ್ವರೆಗೂ ಬೇಕಂತಂದ್ರೆ ನಿಮ್ಗೆ ಏನಾದರೂ ಇಲ್ಲಿ MYS ಬೇಕಂದ್ರೆ ಎಸ್ವರೆಗೂ ಏನಾದರೂ ನಿಮ್ಗೆ ಸ್ಟ್ರಿಂಗ್ ಬೇಕಂತಂದ್ರೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಅಪ್ ಟು 3 ಇಂಡೆಕ್ಸಿಂಗ್ವರೆಗೂ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಮೆನ್ಷನ್ ಮಾಡಬೇಕು. ಸೊ ಈಗ ಏನಾದರೂ ನಾನು 3 ಮೆನ್ಷನ್ ಮಾಡಿದೆ ಅಂತಂದ್ರೆ ಸೊ ಈ ಒಂದು ಎಕ್ಸ್ಟರ್ನಲ್ ಬೌಂಡ್ ಏನಿದೆ ಅಥವಾ ಎಂಡ್ ಏನಿದೆ ಇದು ಬಂದ್ಬಿಟ್ಟು ಎಕ್ಸ್ಕ್ಲೂಡೆಡ್ ಆಗಿರುತ್ತೆ. ನಾವು ಯಾವ ಥರ ಒಂದು ಫಾರ್ ಲೂಪಲ್ಲಿ ಯಾವ ಥರ ಯೂಸ್ ಮಾಡ್ತೀವಲ್ವ ರೇಂಜ್ ಒಂದು ಫಂಕ್ಷನ್ ಒಳಗಡೆ ಯಾವ ಥರ ಯೂಸ್ ಮಾಡ್ತೀವಿ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಲೈಕ್ ಯಾವಾಗ ನಾವು ಇಂಡೆಕ್ಸಿಂಗ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಗೈಸ್. ಯಾವತ್ತೂ ಕೂಡ ಎಕ್ಸ್ಟರ್ನಲ್ ಅಥವಾ ಎಂಡ್ ಏನಿದೆ ಅದು ಬಂದ್ಬಿಟ್ಟು ಯಾವತ್ತೂ ಕೂಡ ಎಕ್ಸ್ಟರ್ನಲ್ ಬೌಂಡ್ ಆಗಿರುತ್ತೆ, ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ನಾನು ಏನಾದರೂ MYSವರೆಗೂ ಬೇಕಂತಂದ್ರೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಅಪ್ ಟು 3 ಇಂಡೆಕ್ಸ್ವರೆಗೂ ಏನು ಮಾಡ್ತೀನಪ್ಪ ಅಂತಾರೆ ಆಕ್ಸೆಸ್ ಮಾಡೋದು ಟ್ರೈ ಮಾಡ್ತೀನಿ ಸ್ಲೈಸ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಇದು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು
ಆ್ಯಡ್ ಇನ್ಸೈಡ್ ದ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಏನಿತ್ತು ಅದರೊಳಗಡೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಏನೊಂದು ಔಟ್‌ಪುಟ್ ಒಳಗಡೆ ನಾವೇನು ಮಾಡಿದೀವಪ್ಪ ಅಂತಂದ್ರೆ ಇಲ್ಲಿ MYS ಅಂತ ಏನಿದೆ ಅದನ್ನ ನಾವೇನು ಮಾಡಿದೀವಪ್ಪ ಅಂದ್ರೆ ಪ್ರಿಂಟ್ ಮಾಡಿದ್ವಿ. ಅಂದ್ಕೊಳ್ಳಿ ಈಗ ಬಂದ್ಬಿಟ್ಟು ನನಗೆ ಲೆಟ್ಸ್ ಸೇ URU ಬೇಕಂತಂದ್ರೆ ಏನು ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಓಕೆ ಅದನ್ನು ಕೂಡ ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ಹೇಳ್ಕೊಡ್ತೀನಿ. ಸರಿ URU ಪ್ರಿಂಟ್ ಮಾಡೋದು ಯಾವ ತರ ಅಂತ ಹೇಳ್ಬಿಟ್ಟು ನೀವು ನನಗೆ ಕಾಮೆಂಟ್ ಸೆಕ್ಷನ್‌ನಲ್ಲಿ ತಿಳಿಸಿ. ಸೊ ಇಟ್ ಈಸ್ ವೆರಿ ಈಸಿ ಗೈಸ್. ಏನು ಮಾಡ್ತೀವಪ್ಪ ಅಂದ್ರೆ ಸ್ಟಾರ್ಟಿಂಗ್ ಇಂಡೆಕ್ಸ್‌ನ ನೋಡಿ. ಸ್ಟಾರ್ಟಿಂಗ್ ಇಂಡೆಕ್ಸ್‌ದು ಯೂತ್ ಬಂದ್ಬಿಟ್ಟು ಎಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ 3 ಇಂದ ಸ್ಟಾರ್ಟ್ ಆಗುತ್ತೆ ಸರಿನಾ? ಸೊ 3 ಇಂದ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ಆಲ್ಸೋ ಎಲ್ಲಿವರೆಗೂ ಪ್ರಿಂಟ್ ಆಗಬೇಕಪ್ಪ ಅಂತಂದ್ರೆ URU ಸರಿನಾ? ಅಂತಂದ್ರೆ 0, 1, 2, 3, 4, 5 ವರೆಗೂ ಇದೆ. ಬಟ್ ನಮ್ಗಿಲ್ಲಿ ಯುನು ಕೂಡ ಇನ್ಕ್ಲೂಡ್ ಆಗ್ಬೇಕಂತಂದ್ರೆ ನಾವು ಎಲ್ಲಿವರೆಗೂ ಆಡ್ ಮಾಡಬೇಕು? ಟು 6 ವರೆಗೂ ಆಡ್ ಮಾಡಬೇಕು ಗೈಸ್. ಸೊ ಈಗ ನಾನು 6 ವರೆಗೂ ಆಡ್ ಮಾಡಿಬಿಟ್ಟು ಪ್ರಿಂಟ್ ಮಾಡೋದಾದ್ರೆ, ಸೊ ನೀವು ಔಟ್‌ಪುಟ್ ನೋಡ್ತಾ ಇರ್ಬೋದು MYS URU ಅಂತ ಹೇಳ್ಬಿಟ್ಟು ಕೆಳಗಡೆ ಪ್ರಿಂಟ್ ಆಗಿದೆ ಗೈಸ್. ಸೊ ಈ ತರ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಒಂದು ಸ್ಲೈಸಿಂಗ್‌ನ ಮಾಡುವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು ನಾನು ಬಂದ್ಬಿಟ್ಟು ಇಲ್ಲಿ ನೋಟ್ಸಲ್ಲಿ ಬಂದ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಗೆಟ್ಟಿಂಗ್ ಎ ಪಾರ್ಟ್ ಆಫ್ ಎ ಸ್ಟ್ರಿಂಗ್ ಅಂತಂದ್ರೆ ನಾವು ಸ್ಲೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಂಡ್ ಆಲ್ಸೋ ಬಂದ್ಬಿಟ್ಟು ಎಂಡ್ ಈಸ್ ಎಕ್ಸ್ಕ್ಲೂಡೆಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ವಿ ನೀಡ್ ಟು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್‌ನ ನಾವಿಲ್ಲಿ ಯಾವತ್ತೂ ಕೂಡ ಲೈಕ್ ಯೂಸ್ ಮಾಡ್ತೀವಿ ಸ್ಟ್ರಿಂಗ್ ಸ್ಲೈಸಿಂಗಲ್ಲಿ. ಅದು ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಸ್ಟೆಪ್ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಪ್ಪ ಅಂತಂದ್ರೆ ಒಂದು ಪ್ಯಾರಾಮೀಟರ್‌ನ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ಈಗ ಬಂದ್ಬಿಟ್ಟು ಸ್ಟೆಪ್ ಏನು ಮಾಡುತ್ತಪ್ಪ ಅಂದ್ರೆ ಲೆಟ್ ಮಿ ಶೋ ಯು. ಸೊ ಲೆಟ್ಸ್ ಸೇ ನಾನು ಸ್ಟೆಪ್ ಬಂದ್ಬಿಟ್ಟು 2 ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಅಂತಂದ್ರೆ, ಇದು ಬೇಸಿಕಲಿ ಏನು ಮಾಡುತ್ತಪ್ಪ ಅಂದ್ರೆ ನಾನು ರನ್ ಮಾಡಿ ತೋರಿಸುತ್ತಿದ್ರೆ ನೀವು ನೋಡ್ತಾ ಇರ್ಬೋದು. ಸೊ ಲೆಟ್ ಮಿ ಶೋ ಯು ಗೈಸ್. ಏನು ಮಾಡ್ತೀನಪ್ಪ ಅಂದ್ರೆ ನಾನು ಬಂದ್ಬಿಟ್ಟು ನಿಮ್ಗೆ ಸ್ಟೆಪ್ ತೋರಿಸ್ಬೇಕಲ್ವಾ? ಸೊ ಸ್ಟೆಪ್‌ನ ತೋರಿಸ್ಬೇಕಪ್ಪ ಅಂದ್ರೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಓಕೆ ಈ ಸ್ಟ್ರಿಂಗಲ್ಲಿ ಬೇಡ. ಈ ಒಂದು ಸ್ಟ್ರಿಂಗ್ ಬಂದ್ಬಿಟ್ಟು ತುಂಬಾ ಸಣ್ಣದಿದೆ. ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ದೊಡ್ಡ ಸ್ಟ್ರಿಂಗ್‌ನ ತಗೋತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸರಿನಾ? ಸೊ ಒಂದು ಯಾವುದೋ ಒಂದು ಸಿಟಿ ನೇಮ್ ಅಥವಾ ನ್ಯೂ ಸಿಟಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ವೇರಿಯೇಬಲ್‌ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಇಲ್ಲೇನು ಮಾಡ್ತೀನಿ ನಾನು ಬೆಂಗಳೂರು ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದ್ರೆ ಒಂದು ನ್ಯೂ ಸಿಟಿನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಐ ಆಮ್ ಯೂಸಿಂಗ್ ಸ್ಟೆಪ್ ಸರಿನಾ? ನ್ಯೂ ಸಿಟಿ ಅಂತ ಏನಿದೆ ಇದಕ್ಕೆ ಏನೊಂದು ಸ್ಟ್ರಿಂಗ್ ಏನಿದೆ ಇಲ್ಲಿ ಬಂದ್ಬಿಟ್ಟು ನಾನು ಸ್ಟೆಪ್‌ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಎಂಡಿಂಗ್ ಪಾಯಿಂಟ್ ಬಂದ್ಬಿಟ್ಟು ಪೂರ್ತಿ ಕೊಡೋಣ ಆ್ಯಂಡ್ ಬಂದ್ಬಿಟ್ಟು ಇಲ್ಲಿ ಸ್ಟೆಪ್‌ನ ಏನು ಮಾಡೋಣಪ್ಪ ಅಂದ್ರೆ 2ನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಸರಿನಾ? ಯಾವಾಗ ನಾವು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಪಾಯಿಂಟ್‌ನ ಪೂರ್ತಿ ಕೊಡಲ್ಲ ಗಾಯ್ಸ್, ಇಟ್ ಡಸ್ ನಾಟ್ ಇಟ್ ಮೀನ್ಸ್ ಯಾವಾಗ ನಾವು ಈ ತರ ಕೊಡ್ತೀವಿ ಇದರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಸ್ಟ್ರಿಂಗ್‌ನ ಕನ್ಸಿಡರ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಅಷ್ಟೇನೆ ಸರಿನಾ? ಸೊ ನಾವು ಸ್ಲೈಸ್ ಮಾಡಕ್ ಹೋಗ್ಬೇಡ. ಯಾಕೆಂತಂದ್ರೆ ನಾನು ಇಲ್ಲಿ ಯಾವ ತರ ಇಲ್ಲಿ ಡಬಲ್ ಒಂದು ಕೋಲನ್ ಕೊಡ್ತಾ ಇದೀವಿ. ಇದರ ಮೀನಿಂಗ್ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಕಂಪ್ಲೀಟ್ ಸ್ಟ್ರಿಂಗ್‌ನ ಕನ್ಸಿಡರ್ ಮಾಡು ಅಂಡ್ ಆಲ್ಸೋ ಸ್ಟೆಪ್ ಬಂದ್ಬಿಟ್ಟು ಏನು ಮಾಡಪ್ಪ ಅಂತಂದ್ರೆ 2 ಮಾಡು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಸ್ಟೆಪ್ ಆಲ್ರೆಡಿ ನಾನು ಫಾರ್ ಲೂಪಲ್ಲಿ ಹೇಳಿದ್ದೆ ಅಂತ ಅಂದ್ಕೋತೀನಿ ಗೈಸ್. ಐ ಥಿಂಕ್ ಐ ಆಲ್ರೆಡಿ ಟೋಲ್ಡ್ ಮರ್ತೀನಿ ನಾನು ಯಾವ ರೇಂಜ್ ಫಂಕ್ಷನಲ್ಲಿ ಹೇಳಿದ್ದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸಿದ್ರೆ ನೀವು ನೋಡ್ತಾ ಇರ್ಬೋದು ನನ್ನ ಔಟ್‌ಪುಟ್ ಬಂದ್ಬಿಟ್ಟು BNAORE ಅಂತ ಹೇಳ್ಬಿಟ್ಟು BNAOE ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಇಲ್ಲಿ ಬೇಸಿಕಲಿ ಏನು ಮಾಡ್ತಿದ್ಯಪ್ಪ ಅಂದ್ರೆ ನಾನು ಇಲ್ಲಿ ಸ್ಟೆಪ್ 2 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಅಂತಂದ್ರೆ ಬೇಸಿಕಲಿ ಏನು ಮಾಡುತ್ತಪ್ಪ ಅಂತಂದ್ರೆ ಆಫ್ಟರ್ 2 ಇಂಡೆಕ್ಸ್ 2 ಇಲ್ಲಿ ಕ್ಯಾರೆಕ್ಟರ್ ಆದ್ಮೇಲೆ ಏನು ಮಾಡುತ್ತಪ್ಪ ಅಂದ್ರೆ ಪ್ರಿಂಟ್ ಮಾಡುತ್ತೆ. ಲೆಟ್ಸ್ ಸೇ ನೋಡಿ ನೀವು ಬಿ ಪ್ರಿಂಟ್ ಮಾಡ್ತು. ಆಮೇಲೆ ಏನು ಮಾಡ್ತಪ್ಪ ಅಂದ್ರೆ ಇನ ಸ್ಕಿಪ್ ಮಾಡ್ತು. ಇನ ಸ್ಕಿಪ್ ಮಾಡಿ ಏನು ಮಾಡ್ತಪ್ಪ ಅಂದ್ರೆ ಎನ್ನ ಪ್ರಿಂಟ್ ಮಾಡ್ತು. ಆಮೇಲೆ ಏನಾಯ್ತು ಜಿನ ಸ್ಕಿಪ್ ಮಾಡ್ತು ಅಂಡ್ ಎನ ಪ್ರಿಂಟ್ ಮಾಡ್ತು. ಎಲ್ಲ ಸ್ಕಿಪ್ ಮಾಡ್ತು, ಓನ ಪ್ರಿಂಟ್ ಮಾಡ್ತು, ಆರ್‌ನ ಸ್ಕಿಪ್ ಮಾಡ್ತು ಅಂಡ್ ಒನ್ನ ಸ್ಕಿಪ್ ಮಾಡ್ತು. ಅಂದ್ಕೊಳ್ಳಿ ಈಗ ಬಂದ್ಬಿಟ್ಟು ನಾನು PENGA ಇಷ್ಟು ಮಾತ್ರ ಕನ್ಸಿಡರ್ ಮಾಡಬೇಕು ಅಂಡ್ ಆಲ್ಸೋ ಇದ್ರಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಸೆಕೆಂಡ್ ಬಂದ್ಬಿಟ್ಟು ಸ್ಟೆಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಇದಕ್ಕೆ ನಾವೇನು ಮಾಡ್ತೀವಪ್ಪ ಅಂದ್ರೆ 0th ಇಂಡೆಕ್ಸ್ ಇಂದ ತಗೋ ಅಂಡ್ ಆಲ್ಸೋ ಇಲ್ಲಿ ಬಂದ್ಬಿಟ್ಟು 0, 1, 2, 3, 4 ಇದೆ ಅಂತಂದ್ರೆ ಇನ್ನು 5th ಇಂಡೆಕ್ಸ್ ವರೆಗೂ ಹೋಗು ಸರಿನಾ? ಅಂಡ್ ಸ್ಟೆಪ್ ಬಂದ್ಬಿಟ್ಟು ಲೆಟ್ಸ್ ಸೇ 2 ಅಂತ ಹೇಳ್ಬಿಟ್ಟು ಆಡ್ ಮಾಡಿದ್ದೀನಿ ಅಂತಂದ್ರೆ ನಮ್ಮ ಔಟ್‌ಪುಟ್ ಏನು ಬರಬೇಕು ಹೇಳಿ? ರನ್ ಮಾಡೋದಕ್ಕಿಂತ ಮುಂಚೆನೇ ನೀವು ಥಿಂಕ್ ಮಾಡಿ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಯೆಸ್ ಅವರ್ ಔಟ್‌ಪುಟ್ ಬಂದ್ಬಿಟ್ಟು ಏನು ಬರುತ್ತಪ್ಪ ಅಂದ್ರೆ BNA ಬರಬೇಕು ಗೈಸ್ ದಟ್ ಈಸ್ ಅವರ್ ಔಟ್‌ಪುಟ್. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಔಟ್‌ಪುಟ್ ಬಂದ್ಬಿಟ್ಟು BN ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ನೀವು ಅಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. BN ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಈ ತರ ಬಂದ್ಬಿಟ್ಟು ನಾವೇನೊಂದು ಸ್ಟೆಪ್ ಏನಿದೆ ಅದನ್ನ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇನ್ಕ್ಲೂಡ್ ಮಾಡ್ತೀವಿ. ಸೊ ಈಗ ನೀವು ನನ್ನ ಕೇಳ್ಬೋದು ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೆಗೆಟಿವ್ ಇಂಡೆಕ್ಸಿಂಗ್ ಅಲ್ಲಿ ಯಾವ ತರ ಸ್ಲೈಸಿಂಗ್ ಮಾಡೋದು ಅಥವಾ ಯಾವ ತರ ನಾವು ಆಕ್ಸಿಸ್‌ನ ಎಲಿಮೆಂಟ್ ಮಾಡೋದು ಅಂತಂದ್ರೆ ಯೆಸ್ ವಿ ಕ್ಯಾನ್ ಡೂ ದಟ್ ಒನ್ ಆಲ್ಸೋ. ಅದು ಯಾವ ತರ ಅಂತ ಹೇಳ್ಬಿಟ್ಟು ನಾನು ಹೇಳೋದಾದ್ರೆ ಸೊ ನೆಗೆಟಿವ್ ಇಂಡೆಕ್ಸಲ್ಲಿ ಮಾಡೋಣ. ಸೊ ಏನೊಂದು ಸಿಟಿ ಅಂತ ಹೇಳ್ಬಿಟ್ಟು ಏನೋ ಆಲ್ರೆಡಿ ಒಂದಿದೆ ಅದನ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೆಗೆಟಿವ್ ಇಂಡೆಕ್ಸಲ್ಲಿ ಯಾವ ತರ ಮಾಡ್ತೀವಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಸೊ ಫಸ್ಟ್ ಬಂದ್ಬಿಟ್ಟು ನಾವೇನು ಮಾಡ್ತೀವಪ್ಪ ಅಂತಂದ್ರೆ -1 ಏನಿದೆ ಅದು ಬಂದ್ಬಿಟ್ಟು -1 ಇಂದ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಲೆಟ್ಸ್ ಸೇ ನಾನು ಬಂದ್ಬಿಟ್ಟು URU ಮಾತ್ರ ಏನಾದ್ರು ಕನ್ಸಿಡರ್ ಮಾಡ್ಬೇಕಂದ್ರೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಅಪ್ ಟು -1 ವರೆಗೂ ಕೊಡ್ತೀನಿ. ಸೊ ಆ್ಯಂಡ್ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ರನ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಔಟ್‌ಪುಟ್ ಬಂದ್ಬಿಟ್ಟು ಓಕೆ ಇದನ್ನ ನಾನು ಪ್ರಿಂಟ್ ಮಾಡಿಲ್ಲ ಅದಕ್ಕೋಸ್ಕರ ನನಗೆ ಔಟ್‌ಪುಟ್ ಬಂದ್ಬಿಟ್ಟು ಪ್ರಿಂಟ್ ಆಗಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಇದನ್ನ ಪ್ರಿಂಟ್ ಮಾಡ್ತೀನಿ ಗೈಸ್. ಸೊ ಲೆಟ್ ಮಿ ಡೂ ಒನ್ ಥಿಂಗ್ ಇದು ಬಂದ್ಬಿಟ್ಟು ಇದನ್ನ ಕಮೆಂಟ್ ಔಟ್ ಮಾಡೋಣ. ಸುಮ್ಮನೆ ಯಾಕೆ ಅಂತಂದ್ರೆ ಮತ್ತೆ ಪ್ರಿಂಟ್ ಆಗ್ತಾ ಇದೆ. ಸೊ ನಿಮಗೂ ಕೂಡ ಲೈಕ್ ಅಷ್ಟು ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಒಂದು -4 ಮತ್ತೆ -1 ಪ್ರಿಂಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನೀವು ನೋಡ್ತಾ ಇರ್ಬೋದು ಔಟ್‌ಪುಟ್ ಬಂದ್ಬಿಟ್ಟು SUR ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಇಲ್ಲಿ ಏನಾಗ್ತಾ ಇದೆ ಬೇಸಿಕಲಿ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನೆಗೆಟಿವ್ ಇಂಡೆಕ್ಸ್ ಅಲ್ಲಿ ಬಂದ್ಬಿಟ್ಟು ನಾವು E1 ಇಂಡೆಕ್ಸಿಂಗ್ ಬಂದ್ಬಿಟ್ಟು ಸಾರಿ ಗೈಸ್ ಸಾರಿ. ಓಕೆ ಇದನ್ನ ಮತ್ತೆ ಕಾಪಿ ಮಾಡ್ಕೋತೀನಿ. ಆ್ಯಂಡ್ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಕಮೆಂಟ್ ಔಟ್ ಮಾಡ್ತೀನಿ. ಆ್ಯಂಡ್ ಇದನ್ನ ಏನು ಮಾಡ್ತೀನಪ್ಪ ಅಂದ್ರೆ ಕೆಳಗಡೆ ಬಂದ್ಬಿಟ್ಟು ಕಾಪಿ ಮಾಡ್ಕೋತೀನಿ. ಸೊ ಲೆಟ್ ಮಿ ರೈಟ್ ಇಟ್ ಹಿಯರ್ ಇದನ್ನ ಬರದೇ ಬಿಡ್ತೀನಿ ಗೈಸ್. ಯಾಕೆಂತಂದ್ರೆ ನೀವು ಕೂಡ ಕನ್‌ಫ್ಯೂಸ್ ಆಗಕ್ಕೆ ಹೋಗಬಾರ್ದು ಅದಕ್ಕೋಸ್ಕರ. ಸೊ ಬೈ ಸೊ ಐ ಥಿಂಕ್ ಲೆಟ್ ಮಿ ಕನ್ಸಿಡರ್ ದಟ್ ಒನ್ ಅಲ್ಲಿ ಓಕೆ. ಬೈ
ಎಸ್ ಓ ಆರ್ ಇ ಸರಿನಾ? ಸೊ ಏನೊಂದು ಆರ್ ಇ ಅಂತ ಏನಿದೆ ಅದನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೇನು ಮಾಡ್ತೀನಪ್ಪ ಅಂದರೆ ಏನೊಂದು ಇಂಡೆಕ್ಸಿಂಗ್ ಏನು ಮಾಡಿದೆ ಅದನ್ನೇ ಕಾಪಿ ಮಾಡ್ಕೊಂಡು ಏನು ಮಾಡ್ತೀನಪ್ಪ ಅಂದರೆ ಇಲ್ಲೇ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಂದ್ಬಿಟ್ಟು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಇಂಡೆಕ್ಸಿಂಗ್ ಬಂದ್ಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಸೊ ಓಕೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. MYSORE ಸೊ ಅಂತಂದರೆ ಇದು ಸ್ವಲ್ಪ ಹಿಂದೆ ಹಾಕೋಣ ಆ್ಯಂಡ್ ಇದನ್ನು ಸ್ವಲ್ಪ ಹಿಂದೆ ಹಾಕೋಣ, ಇದನ್ನು ಸ್ವಲ್ಪ ಹಿಂದೆ ಹಾಕೋಣ, ಇದನ್ನು ಸ್ವಲ್ಪ ಹಿಂದೆ ಹಾಕೋಣ. ಸೊ ಈಗ ನಾವು ನೋಡ್ತಾ ಇರ್ಬೋದು ನಾವು ಏನೊಂದು ಔಟ್ಪುಟ್ ಏನಿದೆ ಅದು ಬಂದ್ಬಿಟ್ಟು ಪ್ರಾಪರ್ ಏನೊಂದು ಇಂಡೆಕ್ಸಿಂಗ್ ಬಂದ್ಬಿಟ್ಟು ಏನಿದೆ ಅದು ಆಲ್ರೆಡಿ ನಾವು ಬಂದ್ಬಿಟ್ಟು ಮಾಡಿದ್ದೀವಿ. ಸೊ ಈಗ ನಾನು ಇಲ್ಲಿ ಏನು ಬರ್ದಿದ್ದೀನಪ್ಪ ಅಂತಂದರೆ ಪ್ರಿಂಟ್ ಸಿಟಿ ಆಫ್ -4 ಇಷ್ಟು -1 ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿದ್ದೀನಿ. ಸರಿನಾ? -4 ಇಷ್ಟು -1 ಅಂತಂದ್ರೆ ನೀವು ಇಂಡೆಕ್ಸಿಂಗ್ ನೋಡ್ತಾ ಇರ್ಬೋದು. -4 ಬಂದ್ಬಿಟ್ಟು ಏನೋ ಆನ್ಸರ್ ಬಂದ್ಬಿಟ್ಟು ಏನಿದೆ ಎಸ್ ಅಂತ ಹೇಳ್ಬಿಟ್ಟಿದೆ. ಸರಿನಾ? ಎಸ್ ಅಂತ ಹೇಳ್ಬಿಟ್ಟಿದೆ. ಅಲ್ಲಿಂದ ಏನು ಪ್ರಿಂಟ್ ಮಾಡು. ಆ್ಯಂಡ್ ಇಲ್ಲಿ ಎಲ್ಲಿವರೆಗೂ ಪ್ರಿಂಟ್ ಮಾಡಪ್ಪ ಅಂದ್ರೆ -1 ವರೆಗೂ ಪ್ರಿಂಟ್ ಮಾಡು ಅಂತ ಹೇಳ್ಬಿಟ್ಟು ಬರ್ತೀನಿ. ಸೊ -1 ವರೆಗೂ ಪ್ರಿಂಟ್ ಮಾಡು ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನೊಂದು ಎಕ್ಸ್ಟರ್ನಲ್ ಏನಿದೆ ಎಂಡ್ ಬಂದ್ಬಿಟ್ಟು ಏನಿದೆ ಅಂತ ಅಂದ್ರೆ ಇಟ್ ಈಸ್ ಬಂದ್ಬಿಟ್ಟು ಎಕ್ಸ್ಕ್ಲೂಡೆಡ್ ಆಗಿರುತ್ತೆ. ಸೊ ಔಟ್ಪುಟ್ ಬಂದ್ಬಿಟ್ಟು ಏನು ಬರಬೇಕಪ್ಪ ಅಂದ್ರೆ SOR ಬರಬೇಕು. ಸೊ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸೋದಾದ್ರೆ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದ್ಬಿಟ್ಟು MISURE ಅಲ್ವಾ? ಸರಿ, ಇದು SURU ಇದು ಸರಿ, SORE ಅಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಪ್ರಿಂಟ್ ಕರೆಕ್ಟಾಗಿ ಆಗಿಲ್ಲ. ಸೊ ಈಗ ಬಂದ್ಬಿಟ್ಟು ನಾನು ನಿಮ್ಗೆ ರನ್ ಮಾಡಿದ್ರೆ ಸೊ ನೀವು ನೋಡ್ತಾ ಇರ್ಬೋದು ನಂಗೆ ಇಲ್ಲಿ ಬಂದ್ಬಿಟ್ಟು ಔಟ್ಪುಟ್ ಬಂದ್ಬಿಟ್ಟು SUR ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗ್ತಾ ಇದೆ. ಅಂದ್ಕೊಳ್ಳಿ ಈಗ ನನಗೆ ಬಂದ್ಬಿಟ್ಟು SURU ಕಂಪ್ಲೀಟ್ ಪ್ರಿಂಟ್ ಆಗಬೇಕಂದ್ರೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ ವಿ ನೀಡ್ ಟು ರಿಮೂವ್ ದಿಸ್. ಸರಿನಾ? ಇದನ್ನ ರಿಮೂವ್ ಮಾಡಿಬಿಟ್ಟು ಏನಾದರೂ ಬಿಟ್ಟೆ ಅಂತಂದ್ರೆ ಆ್ಯಂಡ್ ಇದನ್ನ ನಾನು ನಿಮ್ಗೆ ರನ್ ಮಾಡಿ ತೋರಿಸಿದ್ರೆ ನೀವು ನೋಡ್ತಾ ಇರ್ಬೋದು SURU ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ನಾವು ಯಾವಾಗ ಎಂಡ್ನ ಮೆನ್ಷನ್ ಮಾಡಲ್ಲ ಅದ್ರ ಅರ್ಥ ಏನಪ್ಪ ಅಂತಂದ್ರೆ ಇದ್ರ ಮುಂದೆ ಕಂಪ್ಲೀಟ್ ಕನ್ಸಿಡರ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಆ್ಯಂಡ್ ಆಲ್ಸೋ ಲೆಟ್ಸ್ ಸೇ ನಾವು ಬಂದ್ಬಿಟ್ಟು ಈಗ URU ಮಾತ್ರ ಬೇಕು ನನಗೆ ಅಂತ ಏನಾದ್ರು ನಾವು ಅಂದ್ಕೋತೀವಿ ಅಂತಂದ್ರೆ ವಿ ನೀಡ್ ಟು ಡೂ ಹಿಯರ್ -3 ಹಾಕಬೇಕು. ಆ್ಯಂಡ್ -3 ಇಂದ ಮುಂದೆ ಇರುವಂಥದ್ದನ್ನ ಪ್ರಿಂಟ್ ಮಾಡುವಂಥದ್ದು ನೀವು ನೋಡ್ತಾ ಇರೋದು URU ಬಂದ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಈ ಥರ ಬಂದ್ಬಿಟ್ಟು ನಾವು ನೆಗೆಟಿವ್ ಇಂಡೆಕ್ಸಿಂಗಲ್ಲಿ ಬಂದ್ಬಿಟ್ಟು ಇಂಡೆಕ್ಸಿಂಗ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂದರೆ ಎಲಿಮೆಂಟ್ನ ಆಕ್ಸೆಸ್ ಮಾಡ್ತೀವಿ. ಅಂದ್ಕೊಡಿ ಈಗ ಬಂದ್ಬಿಟ್ಟು ನೀವು ನೆಗೆಟಿವ್ ಇಂಡೆಕ್ಸಿಂಗ್ನ ಯೂಸ್ ಮಾಡ್ಕೊಂಡು ರಿವರ್ಸ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೀವೇನಾದ್ರು ಕೇಳಿದ್ರೆ ಓಕೆ ಗೈಸ್ ಇಟ್ ಈಸ್ ಯಾವ ಥರ ರಿವರ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ನೀವೇನಾದ್ರು ಕೇಳ್ತಾ ಇದ್ದೀರಾ ಅಂತಂದರೆ ಓಕೆ ಐ ವಿಲ್ ಶೋ ಯು ಹೌ ಟು ಡೂ ಇಟ್. ಸೊ ಪ್ರಿಂಟ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಲೆಟ್ ಮೀ ಫಸ್ಟ್ ಆಫ್ ಆಲ್ ಬರೆಯೋಣ ಇದನ್ನು. ಸೊ ಬರೆದ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಸಿಟಿ ಆಫ್ ಏನೊಂದು ಏನಿದೆ -1 ಅಂತ ಹೇಳ್ಬಿಟ್ಟು ಬರಿತಾ ಇದ್ದೀನಿ ಗೈಸ್. ಆ್ಯಂಡ್ ಇದನ್ನ ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಎನ್ಕ್ಲೋಸ್ ಹಿಯರ್. ಇದನ್ನ ಏನು ಮಾಡ್ತೀನಿ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಹಿಯರ್. ಸರಿನಾ? ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಗೈಸ್, ಯಾಕಂತಾರೆ ನನಗೂ ಕೂಡ ಸಿಂಟ್ಯಾಕ್ಸ್ ಮರ್ತೋಗಿದೆ ರಿವರ್ಸಿಂಗ್ ಮಾಡೋದಕ್ಕೋಸ್ಕರ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು MYSUR ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಇಟ್ ಮೀನ್ಸ್ ಏನು ಮಾಡ್ತಾ ಇದೆಯಪ್ಪ ಅಂತಂದ್ರೆ ವಿ ಆರ್ ಡೂಯಿಂಗ್ -1 ಮಾತ್ರ ಬಿಡ್ತಾ ಇರುವಂಥದ್ದು. ಓಕೆ -1 ವರೆಗೂ ಪ್ರಿಂಟ್ ಆಗ್ತಾ ಇದೆ. ಸೊ ಇದನ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲೆಟ್ ಮಿ ಡೂ ಇಟ್. ಓಕೆ ಗೈಸ್, ಓಕೆ ಈಗ ಬಂದ್ಬಿಟ್ಟು ನಮ್ಮ ಒಂದು ರಿವರ್ಸಿಂಗ್ ಫಂಕ್ಷನ್ ಇದೆ ಅದು ಬಂದ್ಬಿಟ್ಟು ಪ್ರಿಂಟ್ ಆಗಬೇಕು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀವು ಔಟ್ಪುಟ್ ನೋಡ್ತಾ ಇರ್ಬೋದು. ನೀವು ಇಲ್ಲಿ ಬಂದ್ಬಿಟ್ಟು ಮೈಸೂರು ಅಂತ ಹೇಳ್ಬಿಟ್ಟು ರಿವರ್ಸಲ್ ಪ್ರಿಂಟ್ ಆಗಿದೆ. ಸರಿನಾ? ರಿವರ್ಸಲ್ ಪ್ರಿಂಟ್ ಆಗಿದೆ. ಇದು ಯಾವ ಥರ ಪ್ರಿಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸೊ ನಾವು ಬಂದ್ಬಿಟ್ಟು ಸ್ಟೆಪ್ನ ಬಂದ್ಬಿಟ್ಟು -1 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ -1 ನಾವು ಯಾವಾಗ ಸ್ಟೆಪ್ನ ಬಂದ್ಬಿಟ್ಟು -1 ಕೊಡ್ತೀವಿ ಅವಾಗ ಏನಾಗುತ್ತಪ್ಪ ಅಂತಾರೆ ಇರುವಂಥ ಸ್ಟ್ರಿಂಗ್ ಬಂದ್ಬಿಟ್ಟು ರಿವರ್ಸಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದು ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ಏನಾಯ್ತು ನಾವು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನೊಂದು ಸ್ಟಾರ್ಟ್ ಮತ್ತೆ ಎಂಡ್ ಪಾಯಿಂಟ್ ಬಂದ್ಬಿಟ್ಟು ಕಂಪ್ಲೀಟ್ ಕೊಟ್ಟಿದ್ವಿ. ಸರಿನಾ? ಅಂತಂದ್ರೆ ಕಂಪ್ಲೀಟ್ ಸ್ಟ್ರಿಂಗ್ನ ಕನ್ಸಿಡರ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಏನು ಮಾಡಿದ್ನಪ್ಪ ಅಂತಂದ್ರೆ ರಿವರ್ಸ್ -1 ಇಂದ ಏನು ಮಾಡಪ್ಪ ಅಂದ್ರೆ ಸ್ಕಿಪ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸರಿ, ನಾನು -1 ಇಂದ ಸ್ಕಿಪ್ ಮಾಡು ಅಂತ ನಾನು ಯಾವಾಗ ಹೇಳ್ತೀನಿ ಅಂದ್ರೆ ಸ್ಟೆಪ್ ಮಾಡು ಅಂತ ನಾನು ಯಾವಾಗ ಹೇಳ್ತೀನಿ ಅವಾಗ ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಸ್ಟ್ರಿಂಗ್ ಬಂದ್ಬಿಟ್ಟು ರಿವರ್ಸ್ ಇಂದ ಏನಾಗುತ್ತಪ್ಪ ಅಂದ್ರೆ ಆಪರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಿವರ್ಸ್ ಇಂದ ಯಾವಾಗ ಆಪರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಲೆಟ್ಸ್ ಸೇ ಐ ಆಮ್ ಗಿವಿಂಗ್ 1 ಇಯರ್. ಸರಿನಾ? 1 ಕೊಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಔಟ್ಪುಟ್ ಏನು ಬರಬೇಕು? ಸೊ ಯು ಕ್ಯಾನ್ ಸಿ ಇಯರ್ ನಾನು ಯಾವಾಗ ಇಲ್ಲಿ 1 ಕೊಟ್ಟೆ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಓಕೆ ಇದನ್ನು ಕೂಡ ಕಮೆಂಟ್ ಔಟ್ ಮಾಡೋಣ. URU ಏನಿದೆ ಇದು ಕೂಡ ಬೇಡ ನನಗೆ. ಸೊ ನಿಮಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ತೆಗ್ದಿರುವಂಥದ್ದು ಅದನ್ನು. ಸೊ ಆ್ಯಂಡ್ ಆಲ್ಸೋ ಇದನ್ನ ಕ್ಲಿಯರ್ ಮಾಡಿಬಿಟ್ಟು ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ನೋಡಿ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಸರಿನಾ? ಓಕೆ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವಾಗ ಒಂದು 1 ಕೊಟ್ಟೆ ಸ್ಟೆಪ್ನ ಬಂದ್ಬಿಟ್ಟು ನಾನು ಯಾವಾಗ 1 ಕೊಟ್ಟೆ ನೀವು ನೋಡ್ತಾ ಇರ್ಬೋದು ನಾವು ಔಟ್ಪುಟ್ ಬಂದ್ಬಿಟ್ಟು ಮೈಸೂರು ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಅದೇ ನಾನು ಯಾವಾಗ ರಿವರ್ಸಿಂಗ್ ಮಾಡಬೇಕು ಸೊ ರಿವರ್ಸಿಂಗ್ ಮಾಡಬೇಕಂತಂದ್ರೆ ನಾನು ಏನು ಮಾಡಬೇಕು ಸ್ಟೆಪ್ ಬಂದ್ಬಿಟ್ಟು -1 ಕೊಡಬೇಕಲ್ವಾ? ಯಾಕೆ ಅಂತಂದ್ರೆ ನೀವು ನೋಡ್ತಾ ಇದ್ದೀವಿ ರಿವರ್ಸ್ ಇಂಡೆಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ -1 ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಲ್ಸೋ ನಾನು ಯಾವಾಗ ಬಂದ್ಬಿಟ್ಟು ರಿವರ್ಸಿಂಗ್ನ -1 ಕೊಡ್ತೀನಿ ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದ್ದೀನಿ ನಾನು ಆಲ್ಸೋ ಹೇಳ್ತಾ ಇದ್ದೀನಿ. ಅಂಡ್ ಆಲ್ಸೋ ಸ್ಟೆಪ್ ಬಂದ್ಬಿಟ್ಟು 1 ಇದೆ. ಸರಿನಾ? ಸ್ಟೆಪ್ ಬಂದ್ಬಿಟ್ಟು -1 ಇದೆ ಯಾಕಂದ್ರೆ -1 ಇಂದ ಸ್ಟಾರ್ಟ್ ಮಾಡು. ಸ್ಟೆಪ್ ಬಂದ್ಬಿಟ್ಟು 1 ಇದೆ. ಸೊ ಸ್ಟೆಪ್ ಬಂದ್ಬಿಟ್ಟು 1 ಇದೆ ಅಂತಂದ್ರೆ ಯಾವ ಎಲಿಮೆಂಟ್ ಕೂಡ ಸ್ಕಿಪ್ ಮಾಡಬಾರ್ದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವ ಎಲಿಮೆಂಟ್ ಕೂಡ ಸ್ಕಿಪ್ ಮಾಡಬೇಡ ಬಟ್ ರಿವರ್ಸ್ ಇಂದ ಶುರು ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸೋದ್ರೆ ನೀವು ನೋಡ್ತಾ ಇರ್ಬೋದು ರಿವರ್ಸ್ ಮೈಸೂರು ಅಂತ ಏನಿದೆ ಅದು ಬಂದ್ಬಿಟ್ಟು ರಿವರ್ಸ್ ಅಲ್ಲಿ ಪ್ರಿಂಟ್ ಆಗಿದೆ ಗೈಸ್. ಸೊ ಈ ತರ ಬಂದ್ಬಿಟ್ಟು ನಾವು ಒಂದೊಂದು ಸ್ಲೈಸಿಂಗ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಸ್ಟ್ರಿಂಗ್ ನ ರಿವರ್ಸ್ ಆಗಿ ಏನ್ ಮಾಡ್ತೀವಪ್ಪ ಅಂದ್ರೆ ಪ್ರಿಂಟ್ ಮಾಡ್ತೀವಿ ಗೈಸ್. ಸೊ ಈಗ ನೋಟ್ಸ್ ನ ಓಪನ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ನಾನು ಕೆಲವೊಂದು ಕ್ವಶನ್ಸ್ ನ ಕೊಟ್ಟಿದ್ದೀನಿ ಅಂತಂದ್ರೆ ಪ್ರಿಂಟ್ ಲಾಸ್ಟ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟು ಕೆಲವೊಂದು ಕ್ವಶನ್ಸ್ ನ ಕೊಟ್ಟಿರುವಂಥದ್ದು. ಸೊ ಇದನ್ನ ನೀವು ಸಾಲ್ವ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಿ ಗೈಸ್. ಅಂಡ್ ಆಲ್ಸೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ಕೆಲವೊಂದು ಸ್ಟ್ರಿಂಗ್ ಇಂಪಾರ್ಟೆಂಟ್ ಮೆಥಡ್ಸ್ ನಾನು ಕಂಪ್ಲೀಟ್ ಆಗಿ ಟೀಚ್ ಮಾಡ್ತೀನಿ ಗೈಸ್. ಓಕೆ ಗೈಸ್, ನಿಮಗೆ ಈ ವಿಡಿಯೋದಲ್ಲಿ ಸ್ಟ್ರಿಂಗ್ ಇಂಡೆಕ್ಸಿಂಗ್ ಅಂತಂದ್ರೆ ಏನು ಮತ್ತೆ ಸ್ಲೈಸಿಂಗ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಅಂಡ್ ಆಲ್ಸೋ ಏನೊಂದು ಈ ವಿಡಿಯೋ ಏನೊಂದು ನೋಟ್ಸ್ ಇದೆ ಅಲ್ವಾ ಹ್ಯಾಂಡ್ ರಿಟನ್ ನೋಟ್ಸ್ ಏನ್ ಮಾಡ್ತೀನಪ್ಪ ಅಂತಂದ್ರೆ
ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಂದ್ಬಿಟ್ಟು ಕಂಪ್ಲೀಟ್ ಸ್ಟ್ರಿಂಗ್ ಏನೊಂದು ಕಂಪ್ಲೀಟ್ ಮಾಡ್ತೀನಿ. ಅದರ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಬಂದ್ಬಿಟ್ಟು ಏನೊಂದು ಹ್ಯಾಂಡ್ ರಿಟನ್ ನೋಟ್ಸ್ನ ಲಿಂಕ್ನ ಕೊಟ್ಟಿರ್ತೀನಿ. ಬಟ್ ಪ್ರತಿ ಒಂದು ವಿಡಿಯೋ ಕೆಳಗಡೆ ನಾನು ಏನು ಮಾಡ್ತೀನಪ್ಪ ಅಂದರೆ ಏನೊಂದು ಕೋಡ್ ನಂಬರ್ ಇರ್ತೀನಲ್ವಾ, ಈ ಕೋಡ್ ನೋಟ್ಬುಕ್ ಏನಿದೆ ಅದರ ಲಿಂಕ್ನ ನಾನು ಕೊಟ್ಟಿರ್ತೀನಿ ಗೈಸ್. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ಟ್ರಿಂಗ್ ಮೆಥಡ್ಸ್ನ ಜೊತೆ ಒಂದು ಕೆಲವೊಂದು ಡಿಫ್ರೆಂಟ್ ಇಂಪಾರ್ಟೆಂಟ್ ಮೆಥಡ್ಸ್ನ ನೋಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.